ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಪಾಲಕ್ ಪಕೋಡನ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಏನೇನು ತೊಗೊಳ್ತಾ ಇದ್ದೀವಿ ಅಂದರೆ, ನಿಮಗೆ ಎಷ್ಟು ಜನ ಇರ್ತಿಲ್ಲ ಅಷ್ಟು ನೀವು ಕಡಲೆ ಹಿಟ್ಟು ತೊಗೋಬೋದು. ನಾನು 2-3 ಸ್ಪೂನ್ ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಚುಟಿಕೆ ಅಷ್ಟು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಅಜ್ವಾಯಿನ್ ಹಾಕ್ಕೊಂಡು ನೀಟಾಗಿ ತಿಕ್ಕಾಗಿ ಕಲಿಸ್ಕೊಳ್ಳೋಣ. ತುಂಬ ಚೆನ್ನಾಗಿ ಪಾಲಕ್ ಹಾಕಿ ಮಾಡಿದರೆ, ತುಂಬ ಫ್ರೆಶ್ ಆಗಿ ಪಾಲಕ್ ತಂದಿದ್ರೆ ಈ ರೀತಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಇರುತ್ತೆ ಪಾಲಕ್ ಅಂದರೆ. ಸೊ ಇದನ್ನು ನೀಟಾಗಿ ಕಲಿಸ್ಕೊಂಬಿಡೋಣ. ಈ ಥರ ಮಾಡ್ಕೊಳ್ಳಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಯಾಕಂದರೆ ಜಾಸ್ತಿ ತಿಳುವಾದರೆ ಅದು ಪಾಲಕ್ ಮೇಲೆ ಕೂತ್ಕೊಳ್ಳಲ್ಲ, ಇಷ್ಟಿರಲಿ. ಇದನ್ನು ನೀವು ಎಷ್ಟು ನೆನೆ ಇಡ್ತೀರೋ ಅಷ್ಟು ಚೆನ್ನಾಗಿ ನಮಗೆ ಬರುತ್ತೆ ಬಜ್ಜಿ. ಸೊ ಒಂದು ಗಂಟೆ ಅಂತೂ ನಾನು ನೆನೆ ಇಡ್ತೇನೆ, ಯಾಕಂದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ನೀಟಾಗಿ ಎಲ್ಲ ನೆನೆಯುತ್ತೆ. ಸೊ ಇದು 1 ಗಂಟೆ ಆದಮೇಲೆ ನಾವು ಪಾಲಕನ್ನ ಇದನ್ನು ರೆಡಿ ಮಾಡ್ಕೊಳ್ಳೋಣ ಕರಿಯೋಕ್ಕೆ. 1 ಗಂಟೆ ಆಗಿದೆ. ಈ ಥರ ಮಾಡಿ ನೀಟಾಗಿ ಮಾಡಿಬಿಟ್ಟು ಅದನ್ನು ನೀಟಾಗಿ ಕರ್ಕೊಳ್ಳೋಣ. ಎಲ್ಲನೂ ಇದೇ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಬೇಕು ಮನೇಲಿ, ಯಾಕಂದರೆ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿದ ಮೇಲೆ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.